ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ. ಪ್ರತಿಯೊಂದು ಸಿನಿಮಾಗೂ ಒಂದೊಂದು ಸಿನಿಮಾಗೂ ನಾವು ವರ್ಕ್ ಮಾಡ್ತೇವೆ. ಮೇಕಪ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಹೌದು. ಸೊ ಸ್ಕಿನ್ ರೂಟೀನ್ ಎಲ್ಲ ಹೆಂಗಿರುತ್ತೆ ನಿಮ್ದು? ಸ್ಕಿನ್ ರೂಟೀನ್ ಅಂದ್ರೆ ನಂದು ತುಂಬಾ ಎಕ್ಸೆಸಿವ್ ಹಿಂಗ್ ಆಗಿರೋದ್ರಿಂದ ಜಾಸ್ತಿ ವಾಟರ್ ಬೇಸ್ಡ್ ಪ್ರಾಡಕ್ಟ್ ನಾವು ಜಾಸ್ತಿ ಯೂಸ್ ಮಾಡ್ಬೇಕಾಗುತ್ತೆ. ಮಾಯಶ್ಚರೈಸರ್ ಕೆಲವೊಬ್ರು ಅನ್ಕೊಳ್ತಾರೆ ಆಯಿಲಿ ಸ್ಕಿನ್ ಇದ್ರೆ ಅದು ವಾಟರ್ ಬೇಸ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡೋದು ಹೇಳ್ಬೇಕಾ? ಪ್ರಮೋಷನ್ ಮಾಡ್ದಂಗೆ. ವರ್ಕೌಟ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಬೆಟರ್. ಸೂರ್ಯ ನಮಸ್ಕಾರ ಮಾಡಿದ್ರು ಅದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಬ್ಯೂಟಿ ಪಾರ್ಲರ್ ಹೆಚ್ಚಾಗಿ ಹೋಗ್ತೀರಾ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ? ನಾನು ಎರಡೂ ಮಾಡಲ್ಲ. ಎಕ್ಸ್ಟರ್ನಲ್ ಕಿನ್ನ ಇಂಟರ್ನಲ್ ಫುಡ್ ಚೆನ್ನಾಗಿದ್ರೆ, ನಾವ್ ಇವಾಗ ಶೂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪಿಂಪಲ್ಸ್ ಬರೋದು ಇವಾಗ್ಲೂ ನೋಡಿದ್ರೆ ನನಗೆ ಆಲ್ರೆಡಿ ಒಂದೆರಡು ಪಿಂಪಲ್ ಇದೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ನೀವು? ನಾನು ಸರ್ ಚೆನ್ನಾಗಿದ್ದೀನಿ. ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ. ಪ್ರತಿಯೊಂದು ಸಿನಿಮಾಗೂ ಒಂದೊಂದು ಸಿನಿಮಾಗೂ ನಾವು ವರ್ಕ್ ಮಾಡ್ತೇವೆ. ಮೇಕಪ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಹೌದು. ಸೊ ಸ್ಕಿನ್ ರೂಟೀನ್ ಎಲ್ಲ ಹೆಂಗಿರುತ್ತೆ ನಿಮ್ದು? ಸ್ಕಿನ್ ರೂಟೀನ್ ಅಂದ್ರೆ ನಂದು ತುಂಬಾ ಎಕ್ಸೆಸಿವ್ ಆಯಿಲಿ ಸ್ಕಿನ್ ಅದು. ಸೊ ಜಾಸ್ತಿ ಏನು ಸ್ಕಿನ್ ಟ್ರೀಟ್ಮೆಂಟ್ ಮನೇಲಿ ಎಲ್ಲರೂ ಮಾಡ್ತಾರೆ ಅಲ್ಲ, ಅರ್ಶಿನ ಅದು ಇದು ಅದೆಲ್ಲ ಏನು ಹಾಕ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಂದು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಸ್ಕಿನ್ನು ಓನ್ಲಿ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಒಂದು ಮಾಯಶ್ಚರೈಸರ್, ಸನ್ಸ್ಕ್ರೀನ್, ಬೇಸಿಕ್ಸ್ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ನಾನು ಜಾಸ್ತಿ ಇದು ಮಾಡಲ್ಲ. ನಿಮ್ಮ ಸ್ಕಿನ್ ಟೈಪ್ ಯಾವುದು? ಅದಕ್ಕೆ ತಕ್ಕಂಗೆ ಯಾವ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ? ನನ್ನ ಸ್ಕಿನ್ ಟೈಪ್ ಆಯಿಲಿ ಸ್ಕಿನ್, ಕಂಪ್ಲೀಟ್ಲಿ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ವಾಟರ್ ಬೇಸ್ಡ್ ಪ್ರಾಡಕ್ಟ್ ನಾವು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಸೊ ಮಾಯಶ್ಚರೈಸರ್ ಕೆಲವೊಬ್ರು ಅಂದ್ಕೊಳ್ತಾರೆ ಆಯಿಲಿ ಸ್ಕಿನ್ ಇದ್ದರೆ ನಾವು ಮಾಯಶ್ಚರೈಸರ್ ಹಚ್ಚೋದು ಬೇಡ, ಯಾಕೆಂದರೆ ಆಲ್ರೆಡಿ ಆಯಿಲಿ ಇರುತ್ತೆ ಅಂತ ಅಂದ್ಕೊಳ್ತಾರೆ. ನೋ, ಇಟ್ಸ್ ನಾಟ್ ಟ್ರೂ. ಎಷ್ಟು ಆಯಿಲಿ ಸ್ಕಿನ್ ಇರುತ್ತೋ ಅಷ್ಟು ಮಾಯಶ್ಚರ್ ಆಚೆ ಹೋಗ್ತಾ ಇರುತ್ತೆ. ಸೊ ವಿ ನೀಡ್ ಮಾಯಶ್ಚರೈಸರ್ ಬೇಸಿಕಲಿ, ಬಟ್ ಅದು ವಾಟರ್ ಬೇಸ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡೋದು ಹೇಳಬೇಕಾ? ಪ್ರಮೋಷನ್ ಮಾಡ್ದಂಗೆ. ಸನ್ಸ್ಕ್ರೀನ್ ಬಳಸೋದಾದ್ರೆ ನಿಮ್ಮ ಸ್ಕಿನ್ಗೆ ಯಾವ ಒಂದು ಸನ್ಸ್ಕ್ರೀನ್ ಸೂಟ್ ಆಗುತ್ತೆ? ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು, ನಾನು ತುಂಬಾ ಟ್ರೈ ಮಾಡಿದೆ ಸನ್ಸ್ಕ್ರೀನು. ಅದರಲ್ಲೂ ಕೂಡ ನನಗೆ ಕೆಲವೊಂದು ಸೆಟ್ ಆಗಲಿಲ್ಲ, ಅಂದರೆ ಪಿಂಪಲ್ ಬರ್ಲಿಕ್ಕೆ ಶುರು ಆಯಿತು. ಬಟ್ ದೆನ್ ಇವಾಗ ನಾನು ಸಾಕಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇರೋದು ಹೀಲಿಯೋ ಕೇರ್ ಅಂತ. ಯಾವ ರೀತಿಯಾದಂಥ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಜಾಸ್ತಿ? ಕಾಸ್ಮೆಟಿಕ್ ನಾನು ಜಾಸ್ತಿ ಯೂಸ್ ಮಾಡೋದು ಮಸ್ಕಾರ ಆ್ಯಂಡ್ ಲಿಪ್ ಬಾಮ್. ಇದೆರಡು ಇಲ್ದೇನೆ ನನಗೆ ಬ್ಯೂಟಿ ಪಾರ್ಲರ್ಗೆ ಹೆಚ್ಚಾಗಿ ಹೋಗ್ತೀರಾ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ? ನಾನು ಎರಡೂ ಮಾಡಲ್ಲ. ನಾನು ಬ್ಯೂಟಿ ಪಾರ್ಲರ್ಗಂತೂ ಹೋಗೋದೇ ಇಲ್ಲ ಏನು ಮಾಡಿಸ್ಕೊಳ್ಳೋದಕ್ಕೆ, ಎಲ್ಲ ಮನೆಯಲ್ಲೇ ಮಾಡ್ತೀನಿ. ಆ್ಯಂಡ್ ಮನೇಲೂ ಜಾಸ್ತಿ ಏನಂಥದ್ದು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಬೇಸಿಕಲಿ ನಾನು ಯೂಸ್ ಮಾಡೋದು ಎಲ್ಲ, ನಾನು ಬಿಲೀವ್ ಮಾಡಿರೋದು ಎಕ್ಸ್ಟರ್ನಲ್ಕಿನ್ನ ಇಂಟರ್ನಲ್ ಫುಡ್ ಚೆನ್ನಾಗಿದ್ರೆ ನಮ್ಮದು ಬಾಡಿ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ಅಂತ. ಇಂಟರ್ನಲ್ ಫುಡ್ ಅಂತ ಹೇಳಿದ್ರೆ ಯಾವ ರೀತಿಯಾದ ಫುಡ್ ಪ್ರಿಫರ್ ಮಾಡ್ತೀರಾ? ಹೇಗಿರುತ್ತೆ ನಿಮ್ಮ ಡೈಲಿ ರೂಟೀನ್ ಎಲ್ಲ? ನನಗೆ ಮನೆ ಊಟ ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಪಾಲಕ್ ದಾಲ್ ನನ್ನ ಫೇವ್ರೇಟು. ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಪಾಲಕ್ ಅಫ್ಕೋರ್ಸ್. ಆ್ಯಂಡ್ ಅದು ಬಿಟ್ಟರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಜ್ಜಿ ನನಗೆ ಇದು ನಲ್ಲಿಕಾಯಿ ಸೀಸನ್ ಬಂತು ಅಂದರೆ ಕಟ್ ಮಾಡಿ ಒಣಗಿಸಿ ಉಪ್ಪು ಎಲ್ಲ ಹಾಕಿಟ್ಟು ನನಗೆ ಕೊಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಅದನ್ನು ತಿಂತೀನಿ. ತುಂಬಾನೇ ಮೇಕಪ್ ಆಗ್ತಿರೋದ್ರಿಂದ ಕಂಟಿನ್ಯೂಸ್ ಶೂಟ್ಸ್ ಇರ್ತೀರಾ, ಬಿಸಿ ಇರ್ತದೆ. ಬಿಸಿಗಿಂದನೂ ಕೆಲವೊಂದ್ಸಲ ಏನಾಗುತ್ತೆ, ಟೆನ್ಷನ್ ಇಂದನೂ ಕೂಡ ಪಿಂಪಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಹೌದು. ಔಟ್ಡೋರ್ ಶೂಟ್ಸ್ ಎಲ್ಲ ಸ್ಕಿನ್ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಅಂತ ಟೈಮಲ್ಲಿ ಯಾವ ರೀತಿಯಾದಂತಹ ಒಂದು ಮೆಥಡ್ಸ್ ಅನ್ನು ಯೂಸ್ ಮಾಡ್ತಿರ್ತೀರಾ? ಸ್ಕಿನ್ ಕೇರ್ ಮೆಥಡ್ಸ್ ಫಾಲೋ ಮಾಡ್ತೀರಾ? ನಾವಿವಾಗ ಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪಿಂಪಲ್ಸ್ ಬರೋದು, ಸ್ಕಿನ್ ಸ್ವಲ್ಪ ಸಣ್ಣ ಡ್ಯಾಮೇಜ್ ಆಗೋದು ಕ್ವೈಟ್ ಕಾಮನ್ ನಮಗೆ. ಇವಾಗಲೂ ನೋಡಿದ್ರೆ ನನಗೆ ಆಲ್ರೆಡಿ ಒಂದೆರಡು ಪಿಂಪಲ್ ಇದೆ. ತುಂಬ ಜಾಸ್ತಿ ಏನು ನಾನು ಕೇರ್ ಮಾಡೋದಿಲ್ಲ ಅದ್ರ ಬಗ್ಗೆ ಎಲ್ಲ, ಆಟೋಮೆಟಿಕ್ಕಾಗಿ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಶೂಟಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಪಿಂಪಲ್ಸ್ ಕ್ರೀಮ್ ಆಗಿರ್ಬೋದು, ಅದು ಇದು ಅಷ್ಟೇ ಮೇಂಟೆನೆನ್ಸ್. ಜಾಸ್ತಿ ಎಲ್ಲ ನಾನು ಏನು ಮಾಡಲ್ಲ. ವರ್ಕೌಟ್ ರೂಟೀನ್ ಎಲ್ಲ ಹೇಗಿರುತ್ತೆ? ವರ್ಕೌಟ್ ಜಿಮ್ ಇಷ್ಟಪಡ್ತೀರಾ ಅಥವಾ ಯೋಗ ಮಾಡ್ತೀರಾ? ಒಂದಷ್ಟು ಟೈಮ್ ಯೋಗ ಮಾಡಿದೆ, ಬಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಜಿಮ್ಮನ್ನೇ. ಆ್ಯಂಡ್ ದೆನ್ ಮಧ್ಯದಲ್ಲಿ ಬ್ರೇಕ್ ಮಾಡಿ ಯೋಗ ಮಾಡಿದೆ. ಇವಾಗ ಮತ್ತೆ ಬ್ಯಾಕ್ ಟು ಜಿಮ್. ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಬೆಟರ್. ಬೆಳಗ್ಗೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಸೂರ್ಯ ನಮಸ್ಕಾರ ಮಾಡಿದ್ರು ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದು. ಆ್ಯಂಡ್ ಸಂಜೆ ಬೇಕಿದ್ರೆ ಬೇರೆ ಯಾವ್ದಾದ್ರು ಆ್ಯಕ್ಟಿವಿಟಿ ಮಾಡಿದ್ರು, ಆ್ಯಂಡ್ ಎವ್ರಿ ಡೇ ಯಾವ್ದಾದ್ರು ಒಂದು ವರ್ಕೌಟ್ ಇದ್ದರೆ ಇಟ್ಸ್ ಬೆಟರ್.
ವರ್ಕೌಟ್ ಅಂತ ಹೇಳಿದ್ರೆ ವರ್ಕೌಟ್ ಬಿಫೋರ್ ಫುಡ್ ಅಂಡ್ ಆಫ್ಟರ್ ಫುಡ್ ಏನ್ ತಗೋತೀರಾ? ಡಯಟ್ ಲಿಸ್ಟ್ ಹೇಗಿರುತ್ತೆ ಅಂತ? ಬೆಳಿಗ್ಗೆ ಓಟ್ಸ್, ಅದು ಬಿಟ್ಟರೆ ಮನೇಲಿ ಏನಾದ್ರು ಮಾಡಿದರೆ ಅದು ಅಫ್ಕೋರ್ಸ್, ಅದನ್ನು ಬಿಟ್ಟು ಬೇರೆ ಏನೂ ತಿಂದೆ ಇವಾಗ ಎಲ್ಲರೂ ಮಾಡ್ತಾರಲ್ಲ ಕೀಟೋ ಡಯಟಿಂಗ್, ಅದೆಲ್ಲ ನನ್ನ ಕೈ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೇಲಿ ಏನು ಊಟ ಇರುತ್ತೋ ಸಿಂಪಲ್ ಊಟ ಅದನ್ನು ಮಾಡ್ತೀನಿ. ಅದ್ರ ಜೊತೆ ಓಟ್ಸ್ ಅಂತೂ ಇದ್ದೇ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಮೂತಿ ಮಾಡ್ಕೊಡ್ತೀನಿ ಬೆಳಗ್ಗೆ. ಮಧ್ಯಾಹ್ನ ಕಂಫರ್ಟ್ ಫುಡ್ ಅಗೇನ್ ಚಪಾತಿ ಆ್ಯಂಡ್ ಪ್ರೋಟೀನ್. ಇಫ್ ಯು ವೆಜಿಟೇರಿಯನ್ ಪನ್ನೀರು ಅದು ಇದು ಆ್ಯಡ್ ಮಾಡ್ಕೋಬೋದು. ನಾನ್ ವೆಜಿಟೇರಿಯನ್ ಆದರೆ ಚಿಕನ್ ಆರ್ ಫಿಶ್. ಈ ಪ್ಲಾಸ್ಟಿಕ್ ಸರ್ಜರೀಸ್, ವೇಟ್ ರಿಡಕ್ಷನ್ ಸರ್ಜರಿ, ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಐ ಥಿಂಕ್ ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಿಕಾಸ್ ಐ ಬಿಲೀವ್ ದಟ್ ಅದು ಒಬ್ಬೊಬ್ಬರಿಗೆ ಅವ್ರವ್ರ ಇಷ್ಟ. ಬಟ್ ಎಷ್ಟು ನ್ಯಾಚುರಲ್ ಆಗಿರ್ತೀವೋ ಅಷ್ಟು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಎಸ್ಪೆಷಲಿ ವೆನ್ ಯು ಆರ್ ಲುಕ್ಕಿಂಗ್ ಟು ರೆಡ್ಯೂಸ್ ವೆಯ್ಟ್. ಅದನ್ನು ಒಂದು ಶಾರ್ಟ್ಕಟ್ನಲ್ಲಿ ಹೋಗಿ ಮಾಡಿಸೋದಕ್ಕೆ ನಾವೇ ವರ್ಕೌಟ್ ಮಾಡಿ ಶ್ರಮ ಮಾಡಿ ಅಲ್ಲಿ ಬಾಡಿನಲ್ಲಿರೋ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡಿ ಒಂದು ವರ್ಕೌಟ್ ಮಾಡಾದ್ಮೇಲೆ ಇರೋವಂಥ ಒಂದು ಮೈಂಡ್ ಕ್ಲಾರಿಟಿ ಆಗಿರ್ಬೋದು, ಒಂದು ರಿಲೀಫ್ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಐ ವುಡ್ ಆಲ್ವೇಸ್ ಆಸ್ಕ್ ಆರ್ ಲೈಕ್ ಟೆಲ್ ಪೀಪಲ್ ದಟ್ ವರ್ಕೌಟೇ ಮಾಡಿ, ಯಾವುದೇ ಅನ್ಯಾಚುರಲ್ ಥಿಂಗ್ಸ್ ಮಾಡಿಕೊಂಡು ಹಾಳು ಮಾಡ್ಕೋಬೇಡಿ ಅಂತ. ಸ್ಕಿನ್ ರೂಟೀನ್ ಅಂತ ಆಯಿತು ಅಂಡ್ ಡಯಟ್ ಬಗ್ಗೆ ಆಯಿತು. ಹೇರ್ ಕೇರ್ ಯಾವ್ದು ತಗೊಂತೀರಾ? ಸಿಲ್ಕಿ ಹೇರ್ ಅಂತ ಇದೆ? ನಂದು ಸಿಲ್ಕಿ ಹೇರ್ ಇಲ್ಲ. ನಾನು ಹುಟ್ಟಾಗಿಂದಲೇ ನಂದು ಸ್ವಲ್ಪ ರಫೇನೆ, ಬಿಕಾಸ್ ಕರ್ಲಿ ಹೇರ್ ನಂದು. ತುಂಬ ಜನ ಕೇಳ್ತಾರೆ ಕೂದಲು ಇಷ್ಟು ದಪ್ಪ ಇದೆಯಲ್ಲ ಏನು ಮಾಡ್ತೀರಾ ಅಂತ. ನಂದು ಬೇಸಿಕಲಿ ಹೆರಿಡಿಟಿ. ಅದ್ರ ಜೊತೆ ನಮ್ಮದು ತೋಟದಲ್ಲೇ ಕಾಯಿನ ಬೆಳೆದು, ತೆಂಗಿನದು ಬೆಳೆದು ಒಣಗಿಸಿ ಅಲ್ಲೇ ಎಣ್ಣೆ ಮಾಡ್ತೀವಿ. ಸೊ ಎಷ್ಟು ನಾವಿವಾಗೇನು ತುಂಬ ಇವಾಗ ಕೊಬ್ಬರಿ ಎಣ್ಣೆ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಕೆಟಿಂಗ್ ಜಾಸ್ತಿ ಆಗಿಬಿಟ್ಟಿದೆ, ಯಾವುದೋ ಯೂಸ್ ಮಾಡೋದು. ಆದಷ್ಟು ನಾವು ಈ ಕೋಲ್ಡ್ ಪ್ರೆಸ್ಟು ಗಾಣೆ ಅಂತ ಹೇಳ್ತೀವಿ ಅಲ್ಲ, ಅಲ್ಲಿ ತೊಗೊಂಡ್ರೆ ಅದು ತುಂಬಾ ಒಳ್ಳೇದು ಅಂತ ಅನ್ಕೊಳ್ತೀನಿ. ಎಷ್ಟು ದಿನಕ್ಕೊಮ್ಮೆ ಹೇರ್ಗೆ ಎಣ್ಣೆನ ಅಪ್ಲೈ ಮಾಡ್ತೀರಾ? ಶೂಟ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ವಾರದಲ್ಲಿ ಒನ್ ಟೈಮ್. ಕೆಲವೊಬ್ರೆಲ್ಲ ಈ ಹೇರ್ ಉದ್ದ ಬೆಳೀಲಿ, ಚೆನ್ನಾಗಿ ಲೈಕ್ ದಿಕ್ಕಾಗಿರ್ಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಟಿಪ್ಸ್ ಎಲ್ಲ ಫಾಲೋ ಮಾಡ್ತಿರ್ತಾರೆ. ನೀವು ಆ ಥರ ಫಾಲೋ ಮಾಡ್ತೀರಾ? ನೋ, ಆ ಥರ ನಾನು ಯಾರಿಗೂ ಕೊಡಲ್ಲ. ಬಿಕಾಸ್ ಒಬ್ಬೊಬ್ಬರಿಗೆ ಕೆಲವೊಂದು ಸೂಟ್ ಆಗಲ್ಲ. ಸೊ ಅದು ಹೇಳಿ ಅವ್ರು ಏನೋ ಮಾಡೋಕ್ಕೋಗೋದು ಏನೋ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ನ್ಯಾಚುರಲಾಗಿ ಹೆಂಗಿದೆಯೋ ಹಾಗೆ ಬಿಡಿ. ಆದಷ್ಟು ತಿನ್ನಿ ಚೆನ್ನಾಗಿ, ಡ್ರೈ ಫ್ರೂಟ್ಸು, ನ್ಯಾಚುರಲಾಗಿ ನಮ್ದೇನು ತರಕಾರಿಗಳು, ಸೊಪ್ಪುಗಳು ತಿನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.